ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಆಲ್ ಅಬೌಟ್ ನನ್ನ ಶ್ರಾವಣ ಮಾಸದ ಮೊದಲನೇ ಪೂಜೆಯ ಬಗ್ಗೆ. ದೀಪ ಪೂಜೆ, ಮೊದಲನೇ ಪೂಜೆ ಬರೋ ದೀಪ ಪೂಜೆ. ಸೊ ನಾನು ಅದನ್ನು ಹೇಗೆ ಮಾಡಿದೆ ಅಂತ ಹೇಳಿ, ದೇವ್ರ ಮನೆಯಲ್ಲಿ ಎಲ್ಲ ಐಟಮ್ ಹರಡಿಟ್ಟಿದ್ದೆ, ನಾನೇ ಹರಡಿಟ್ಟಿದ್ದೆ. ಬಿಕಾಸ್ ನಾನು ಪೂಜಾ ಐಟಮ್ಗಳನ್ನು ಹುಡುಕ್ತಾ ಇದ್ದೆ ಎಲ್ಲೆಲ್ಲಿದೆ ಅಂತ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಮ ಪಾತ್ರೆ. ಎಲ್ಲ ಪಾತ್ರೆನೂ ಒಟ್ಟು ಮಾಡಿ ತೊಳೆಯೋದು ಕಂಪಲ್ಸರಿ, ನೀಟಾಗಿ ತೊಳಿಬೇಕು ಫಸ್ಟ್. ಅಲ್ಲಿಂದನೇ ತೋರಿಸಿದ್ದೀನಿ, ಪೂಜೆಯಿಂದ ಅಲ್ಲ, ಸ್ಟಾರ್ಟಿಂಗ್ ತೊಳೆಯೋದ್ರಿಂದ ಅದು ಪೂಜೆ ಎಲ್ಲ ಮುಗಿಸಿ ಅದು ಏನು ದೇವರನ್ನ ಹೇಗೆ ಬಿಡಿಸಿದೆ ಮತ್ತು ವಾಪಸ್ ಹೇಗೆ ಇದು ಮಾಡಿದೆ ಅನ್ನೋದು ತನಕನೂ ಇದೆ ಈ ವಿಡಿಯೋ. ಸೊ ಯಾರಿಗೆ ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ವೋ ಅವ್ರು ಇದನ್ನು ಆರಾಮಾಗಿ ನೋಡ್ಬೋದು. ನಾನು ಹೇಳ್ದಂಗೆ ನಾನು ಪಾತ್ರೆ ತೊಳಿತಾ ಇದ್ದೆ. ನನ್ನ ಜೊತೆ ಅಡುಗೆ ಮನೆಯಲ್ಲಿ ನಮ್ಮಮ್ಮ ಕೂತ್ಕೊಂಡು ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ರು. ಅವ್ರು ಸ್ಲೋ ಆಗಿ ಮಾಡಿದ್ದಾರೆ, ಬಟ್ ನಾನು ಸ್ಪೀಡ್ ಮಾಡಿದ್ದೀನಿ ವಿಡಿಯೋ ಲಿಮಿಟ್ಗೋಸ್ಕರ. ಓಕೆ, ಸೊ ಗೆಜ್ಜೆ ವಸ್ತ್ರ ಆಗಲಿ, ಹತ್ತಿದ ಯಾವುದೇ ರೀತಿ ಕಲಾಕೃತಿ ಆಗಲಿ ಅಮ್ಮ ಸೂಪರಾಗಿ ಮಾಡ್ತಾರೆ. ಅವ್ರು ಅದನ್ನು ಮಾಡ್ತಾ ಇರೋದನ್ನು ನಾನು ವಿಡಿಯೋ ಮಾಡಿಕೊಂಡೆ. ದೇವಿಗೆ, ಗೌರಿಗೆ 16 ಗೆಜ್ಜೆ ವಸ್ತ್ರ ಹಾಕ್ತಾರೆ, 16 ಎಳೆದು. ಗಣಪತಿಗೆ 7 ಎಳೆದು ಹಾಕ್ತಾಯಿದ್ದಾರೆ ಈ ಪೂಜೆಯಲ್ಲಿ, ನಾವು ಮಾಡೋ ಪೂಜೆಯಲ್ಲಿ ಸ್ಪೆಷಲಿ. ಸೊ ಅದನ್ನು ಮಾಡ್ತಾಯಿದ್ದಾರೆ. ನಾವು ಅಂಗಡಿಯಿಂದ ತರೋದಿಲ್ಲ, ಅಮ್ಮ ಅವರೇ ಮಾಡಿಬಿಡ್ತಾರೆ. ಇದು ಅಂಗಡಿಲಿ ಸಿಗುತ್ತೆ, 12 ರೂಪಾಯಿ 13 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಸೊ ಅವರೇ ಮಾಡ್ತಾಯಿದ್ದಾರೆ, ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ. ಮತ್ತು ಮನೆಯಲ್ಲೇ ಮಾಡಿದ್ದು, ಅಮ್ಮ ಮಾಡಿದ್ದು, ಹಿರಿಯರು ಮಾಡಿದ್ದು ಅಂದಮೇಲೆ ಅದಕ್ಕೆ ಇನ್ನೊಂದು ರೀತಿ ಬೆಲೆ ಬಂದುಬಿಡುತ್ತೆ. ಅದನ್ನು ಕೂಡ ವಿಡಿಯೋ ಮಾಡಿದೆ. ಇದು ಶ್ರಾವಣದ್ದು ನಂದು ಮೊದಲನೇ ಪೂಜೆ. ನೆಕ್ಸ್ಟ್ ಪೂಜೆಗಳಿದ್ದರೂ ಅದನ್ನು ವಿಡಿಯೋ ಮಾಡಿ ಹಾಕೋಷ್ಟು ನನಗೆ ಟೈಮ್ ಇರೋದಿಲ್ಲ. ಇದನ್ನು ಸ್ಪೆಷಲಿ ಹಾಕಬೇಕು ಅಂತ ಹೇಳಿ ಮಾಡಿದ್ದು. ಯಾಕಂದರೆ ವಾರ ವಾರ ಬರೋ ಪೂಜೆ ಬೇರೆ, ಇದು ಒಂದೇ ಸಲ ಬರುತ್ತೆ. ಸೊ ಅದಕ್ಕೆ ಈ ಪೂಜೆನೇ ಮಾಡೋದನ್ನು ಹಾಕಿರೋದು. ಇದು ವರ್ಷಕ್ಕೊಂದು ಸಲ ಬರುತ್ತೆ. ಓಕೆ, ನಾನು ಇಷ್ಟು ಹೇಳಿ ಇದನ್ನು ಹೇಳೋದು ಮರ್ತದೆ, ವರ್ಷಕ್ಕೊಂದೇ ಸಲ ಬರೋದು. ಸೊ ಈ ಪೂಜೆನ ಮರಿದೇ ಮಾಡ್ತೀನಿ ನಾನು. ಅದು ಮಾಡ್ಬೇಕಾದ್ರೆ ವಿಡಿಯೋ ಹಾಕೋದು ಮರಿಲಿಲ್ಲ. ಹಂಗೆ ಅಮ್ಮನಿಗೆ ಸ್ವಲ್ಪ ತ್ರಾಸು ಕೊಡ್ತಾ ವಿಡಿಯೋ ಮಾಡ್ತೀನಿ ಅಮ್ಮ, ತಲೆ ಬಾಚ್ಕೊಂಬನ್ನಿ ಅಂತ ಹೇಳಿದೆ ಅಮ್ಮನಿಗೆ. ಅವರು ಹೋಗಿ ಬಾಚ್ಕೊಂಡು ನೀಟಾಗಿ ಬಂದರು. ಅವರನ್ನು ಕೂಡ ತಗೊಂಡೆ. ಚೆಂದ ಕಾಣ್ತಾರಲ್ಲ ಅಮ್ಮ, ಬ್ಯಾಕ್ಗ್ರೌಂಡ್ ಲೈಟಿಗೂ ಏನೋ ಗೊತ್ತಿಲ್ಲ ಅಲ್ಲ, ಅವರು ಆಲ್ರೆಡಿ ಚೆಂದ ಇದ್ದಾರೆ, ಈಗೂ ಚೆಂದ ಕಾಣ್ತಾರೆ. ಸೊ ಅದು ಮಾಡಿ ಮುಗಿಸಿದ್ರು ಅವರು. ಗೆಜ್ಜೆ ವಸ್ತ್ರ ಮಾಡಿ ಮುಗಿಸಿದ ಮೇಲೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ ಅವ್ರ ಹತ್ರ, ಅವರು ನನ್ನ ಹತ್ರ ಮಾತಾಡ್ತಾಯಿದ್ರು. ನಮ್ಮಿಬ್ರದ್ದೇನೋ ಸಣ್ಣ ಪುಟ್ಟ ನೋಕ್ ಜೋಕ್ ನಡೀತಿರ್ತದೆ ನಮ್ಮಿಬ್ರದ್ದು, ಅದು ಮಾಡ್ತಾಯಿದ್ವಿ ನಾವು. ಈ ವಿಡಿಯೋದಲ್ಲಿ ಅದರ ವಿಧಾನಗಳನ್ನು, ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಸಣ್ಣದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಓಕೆ, ಸೊ ನಾನು ಆಗಲೇ ತೋರಿಸ್ದಂಗೆ ಪಾತ್ರೆ ಎಲ್ಲದನ್ನು ಪೀತಾಂಬರಿಯಲ್ಲಿ ತೊಳೆದಿರೋದು. ಪೀತಾಂಬರಿನೇ ಯೂಸ್ ಮಾಡ್ತೀನಿ ನಾನು, ಪೀತಾಂಬರಿ ಬಿಟ್ಟು ಬೇರೆ ಏನೂ ಯೂಸ್ ಮಾಡಲ್ಲ. ಯಾಕಂದರೆ ವರ್ಷಕ್ಕೊಂದು ಸಲ ಪಾತ್ರೆಗಳನ್ನು ನೀಟಾಗಿ ತೊಳೆಯೋದು. ಅಂದರೆ ವರ್ಷಕ್ಕೊಂದು ಸಲ ಅಂದರೆ ಈ ವರ್ಷ ತೊಳೆದಿನಿ ಅಲ್ಲ, ವಾರ ವಾರ ತೊಳೆಯೋದೇ ಪೂಜೆ ಬಂದಾಗ, ಶ್ರಾವಣ ಮಾಸ ಬಂದಾಗ ಸ್ಪೆಷಲಿ. ಸೊ ತೊಳೆದ್ಮೇಲೆ ಬ್ಯಾಕ್ ಡ್ರಾಪಲ್ಲಿ ಒಂದು ನನ್ನ ಚುನ್ನಿ ಇತ್ತು, ಅದು ಯೂಸ್ ಮಾಡದೇ ಇರೋದು, ಹೊಸದೇ ಹಾಕಿದ್ದೀನಿ. ಸೊ ನನಗೆ ಹೇಗೆ ಬೇಕೋ ಹಾಗೆ ಬ್ಯಾಕ್ ಡ್ರಾಪ್ ಮಾಡೋಕ್ಕೋಸ್ಕರ ನಾನು ಬ್ಯಾಕ್ ಡ್ರಾಪನ್ನು ತರಿಸೋದಿಲ್ಲ. ಅದು ಆಲ್ರೆಡಿ ಸಿಗುತ್ತೆ, ನೀಟಾಗಿರೋದೇ ಸಿಗುತ್ತೆ. ನಾನು ತರೋದಿಲ್ಲ ಅದನ್ನು. ನನ್ನ ಕೈ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನಾನು ವರ್ಷಕ್ಕೊಂದು ಸಲ ಮಾಡೋದಲ್ಲ, ಅದು ನನ್ನ ತಲೆ ಓಡಿಸಿ ಸ್ವಲ್ಪನಾದ್ರೂ ತಲೆಗೆ ಕೆಲಸ ಕೊಡಬೇಕು. ಎಲ್ಲ ಆರಾಮಾಗಿ ಮೀಶೋದಲ್ಲಿ ತಂದು ಹಾಕಿಬಿಟ್ರೆ ಅದರಲ್ಲಿ ನಮ್ದು ಏನಿತ್ತು ಉಳೀತು, ನಾವು ಮಾಡ್ದಂಗೆ ಏನು ಅನ್ನಿಸ್ತು. ಅದಕ್ಕೋಸ್ಕರ ನಾನಾಗೆ ನನ್ನ ಹತ್ರ ಏನಿದೆ ಅದರಲ್ಲೇ ಡೆಕೋರೇಟ್ ಮಾಡಲಿಕ್ಕಾಗಲಿ, ಇಲ್ಲಿ ಹೀಗೆ ಗೌರಿ ಕೂರಿಸೋದಾಗಲಿ ಎಲ್ಲ ನನ್ನ ಹತ್ರ ಏನಿದೆ ಅದರಲ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಿಂದೆ ನೋಡಿದಾಗೂ ಕೂಡ ನಾನು ಆ ಬ್ಲೌಸ್ ಪೀಸನ್ನೇ ಸೀರೆ ಥರ ಉಡಿಸಿರೋದು. ಜುವೆಲ್ಸ್ನ ಸ್ವಲ್ಪ ಸೈಡಿಗೆ ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕಿದೆ. ನಂತರ ದೇವಿ ಫೇಸನ್ನು ಸ್ವಲ್ಪ ನೀಟಾಗಿ ಪೇಂಟ್ ಮಾಡಿದೆ. ಪೇಂಟಿಂಗ್ ಮಾಡಿದ್ದೆ, ಅದು ಪೇಂಟಿಂಗು, ಬಟ್ ತುಂಬ ಹಳೆಯ ಫೇಸ್ ಆಗಿದ್ದಕ್ಕೆ ಪೇಂಟಿಂಗೆಲ್ಲ ಕಿತ್ತೋಗ್ತಾಯಿತ್ತು. ಅದನ್ನು ನೀಟಾಗಿ ಪೇಂಟ್ ಮಾಡಿ, ಈ ಹೇರನ್ನು ಮಾತ್ರ ನಾನು ತಂದಿದ್ದೆ, ಅದನ್ನು ಹಾಕಿದೆ. ಆಮೇಲೆ ಹೀಗೆ ಕಾಯಿಗೆ ಫೇಸನ್ನು ಕೂರಿಸಿ ಹಾಕಿದೆ. ಇದು ಬ್ಯಾಕ್ ಡ್ರಾಪಲ್ಲಿ ಹಚ್ಚಿರೋದು ಕೂಡ ನಾನೇ ಮಾಡಿರೋದು. ಯಾರಿಗಾರು ಮಾಡಿಕೊಡ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿಕೊಡ್ತೀನಿ ನಾನು, ಸರಿನಾ? ಸೊ ಇದು ನೆಕ್ಸ್ಟ್ ಡೇ, ಅದು ಹಿಂದಿನ ದಿನದ್ದು, ಇಷ್ಟೊತ್ತು ನೋಡಿದ್ದು ಹಿಂದಿನ ದಿನ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ರು, ಅದನ್ನು ತಿಂದ್ಕೊಂಡು ಫಸ್ಟು ದೇವ್ರ ಪೂಜೆ ಮಾಡಬೇಕು. ದೇವ್ರದ್ದು ನೀಟಾಗಿ ಪೂಜೆ ಮಾಡಿದೆ. ನಮ್ಮ ಮನೆ ಕೆಳಗಡೆ ಈ ವೈಟ್ ಕಲರ್ ಹೂ ಸಿಗುತ್ತೆ. ಈ ವೈಟ್ ಕಲರ್ ಹೂವಿಗೆ ಏನಂತ ಹೆಸರು
ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಹೂ ಸಿಗುತ್ತೆ, ಅದನ್ನು ತಗೊಬಂದು ಮನೆ ದೇವ್ರ ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಮನೆ ದೇವ್ರದ್ದು ಪೂಜೆ ಮಾಡೋದಲ್ಲಿ ಗೌರಿ ಮೂರ್ತಿ ಇರುತ್ತೆ, ಅದನ್ನು ತೆಗೆದು ಈ ಕಡೆ ದೀಪ ಪೂಜೆ ಮಾಡಲು ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಮೇಲೆ ಎಲ್ಲ ರೀತಿ ತಯಾರಿ ಮಾಡಿದೆ. ಉಡಿ 2 ಉಡಿ, ದೀಪಗಳು 5-6 ರೀತಿ ದೀಪಗಳು, ಆಮೇಲೆ ಕಾಯಿ ಹೊಡಿಲಿಕ್ಕೆ ಪಂಚಾಮೃತ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ. ರೆಡಿ ಮಾಡಿದ್ಮೇಲೆ ಅಮ್ಮ ಸ್ನಾನ ಮಾಡ್ಕೊಂಡ್ಬಂದರು. ಅವ್ರು ಹೇಳಿಕೊಟ್ಟೆ ಮಾಡೋದು ನಾನದು. ಅವರು ನೀಟಾಗಿ ಅಲ್ಲೇ ಕೂತ್ಕೊಂಡು ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಟ್ಮೇಲೆ ಅವ್ರು ಹೇಳಿದ ರೀತಿ ಅವರು ಕೂತ್ಕೊಂಡು ಮಾಡೋದು. ಅಲ್ಲ, ನಾನು ಮಾಡ್ತೀನಿ, ಬಟ್ ಅವ್ರು ಹೇಳಿದ್ರೇ ಚೆಂದ, ಚಲೋ ಆಗುತ್ತೆ, ನನಗೆ ಖುಷಿ ಆಗುತ್ತೆ. ಸೊ ಅವ್ರು ಹೇಳಿದರು, ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ ದೀಪ ಹಚ್ಚಿ ಗಂಟೆನಾದ ಮಾಡಿ ದೇವ್ರ ಪೂಜೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಕಡೆ ಹಾಗೆ ಮಾಡಬೇಕು, ಈ ಪೂಜೆ ಅಂತ ಅಲ್ಲ. ಓಕೆ, ಫಸ್ಟ್ ಗಂಗೆ ಪೂಜೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಆಲ್ರೆಡಿ. ನಾವು ತೊಗೊಂಡಿರೋ ಒಳ್ಳೆ ನೀರನ್ನೇ ಗಂಗೆ ಅಂತ ಭಾವಿಸಿ ಆ ಗಂಗೆ ಪೂಜೆನ ಮಾಡೋದು. ಆಮೇಲೆ ಆ ನೀರನ್ನು, ಗಂಗೆ ಪೂಜೆ ಅಂದರೆ ನಮ್ಮ ಕಡೆ ಕಳಶ ಪೂಜೆ ಅಂತಾರೆ, ನಾರ್ಮಲಾಗಿ ಗಂಗೆ ಪೂಜೆ ಅಂತ ಕೂಡ ಹೇಳ್ತಾರೆ. ಆ ನೀರನ್ನು ತಗೊಂಡು ಉಳಿದಿದ್ದ ಕೆಲಸಗಳನ್ನು ಮುಂದುವರಿಸೋದು. ಅದರ ನಂತರ ಆಸನ ಪೂಜೆ, ಅದರ ನಂತರ ಹನುಮಂತ ಪೂಜೆ, ಅದರ ನಂತರ ಹನುಮಂತ ಪೂಜೆ ಆಮೇಲೆ ಮೇ ಬಿ ಗಣಪತಿ ಪೂಜೆ ಉಂಟಿಲ್ಲಿ. ಹನುಮಂತ ಪೂಜೆ ಅಂದರೆ ಗಂಟೆ ಪೂಜೆ. ಸಾರಿ ನಾನು ವಿಡಿಯೋ ಹೇಳ್ಬೇಕಾದ್ರೆ ಏನೇನೋ ಹೇಳ್ಬಿಡ್ತೀನಿ, ಕಡೆಗೆ ಬಯಸ್ಕೊತೀನಿ. ಗಂಟೆ ಪೂಜೆ, ಆಮೇಲೆ ಗಣಪತಿ ಪೂಜೆ, ಆಮೇಲೆ ದೇವ್ರ ಪೂಜೆ. ಫಸ್ಟ್ ಅರಿಶಿಣ ಕುಂಕುಮ ಹಾಕಿ ಎಲ್ಲದು ಸೇಮ್ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿ, ಎಲ್ಲದಕ್ಕಿಂತ ದೇವರಿಗೆ ಇಂಥದ್ದೇ ಹೂವಾಗಬೇಕು, ಇಂಥದ್ದೇ ಹಣ್ಣಾಗಬೇಕು ಅಂತಿಲ್ಲ. ನಿಮ್ಮ ಕೈಯಲ್ಲಿ ಆದಷ್ಟು ಹಣ್ಣುಗಳನ್ನು, ಆದಷ್ಟು ಹೂಗಳನ್ನು ದೇವರು ಸ್ವೀಕರಿಸ್ತಾನೆ. ಅದೇನೂ ಇಲ್ಲದೆ ಪೂಜೆ ಮಾಡಿದ್ರು ದೇವರು ಸ್ವೀಕರಿಸ್ತಾನೆ. ಎಟ್ ದ ಎಂಡ್ ಆಫ್ ದ ಡೇ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ, ನಿಷ್ಕಲ್ಮಶ ಮನಸ್ಸು, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಒಳ್ಳೆಯ ಭಾವನೆ. ಓಕೆ, ಅದನ್ನು ನನ್ನ ನೆನಪಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ನಿಮಗೆ ಏನೇ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ಅದು ಸಾಲ್ವ್ ಆಗುತ್ತೆ. ಸೊ ಗೌರಿ ಮೂರ್ತಿನ ಎದುರಿಗೆ ತಗೊಂಡು ಹೀಗೆ ಮೇಲೆ ತೊಗೊಳ್ಬೇಕು, ಕೆಳಗಿಡೋಂಗಿಲ್ಲ. ಪ್ಲೇಟ್ ಹೇಗೆ ನಾನು ಇಟ್ಟಿದ್ದೀನೋ ಹಾಗೆ ಇಡಬೇಕು. ಅದೇ ರೀತಿ ಸ್ನಾನಕ್ಕೆ ಶುರು ಮಾಡಬೇಕು. ಫಸ್ಟು ನೀರು, ಆಮೇಲೆ ಪಂಚಾಮೃತ ಹಾಕಬೇಕು. ಬಟ್ ಅಮ್ಮ ಅದು ಪಂಚಾಮೃತದ್ದು ಮಂತ್ರ ಇನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ನಾನು ನೀರಲ್ಲೇ ಫಸ್ಟು ಅದಕ್ಕೆ, ಅಂದರೆ ಮೂರ್ತಿಗೆ ಕುಂಕುಮ ಎಲ್ಲ ಹಚ್ಚಿದ್ದಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ. ಫಸ್ಟು 1 ಚಮಚ ನಾರ್ಮಲ್ ನೀರು, 1 ಚಮಚ ಪಂಚಾಮೃತ ಹಾಕಬೇಕು. ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ಈಗ ನಾನದು. ಫಸ್ಟು ಒಂದು ಮಂತ್ರ ನಡೀತಾ ಇತ್ತು, ಅದಕ್ಕೆ ಬರೀ ಜಲಾಭಿಷೇಕ ಅಷ್ಟೇ ಮಾಡ್ತಾರೆ, ಆಮೇಲೆ ಪಂಚಾಮೃತ ಹಾಕ್ತಾರೆ. ಸೊ ಇದನ್ನೆಲ್ಲ ನೀ ಎಲ್ಲಿ ಹೇಳ್ತಾ ಇದ್ದಿ ಅಂತ ಹೇಳಿ ಕೇಳ್ಬೋದು. ಇದು ನಾನು ಮಾಡ್ಲಿಕ್ಕತ್ತು ಆಲ್ಮೋಸ್ಟ್ 9 ವರ್ಷ ಆಗಿರ್ಬೋದು. 9 ಅಟ್ಲೀಸ್ಟ್ 5-6 ವರ್ಷ ಅಂತೂ ಆಗಿದೆ. ಮತ್ತೇನು ಅಂದರೆ ನಾವು ಮಾಡ್ತಾ ಇರೋದು ಪುಸ್ತಕದಿಂದ ಮಾಡಿರೋದು. ಅದಕ್ಕೆ ಪುಸ್ತಕದಲ್ಲಂತೂ ಹಾಕ್ಕೊಟ್ಟಿದ್ದಾರೆ. ಅದನ್ನೇ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇರೋದು 5 ವರ್ಷದಿಂದ. ನಮ್ಮ ನಂಬಿಕೆ, ಅವ್ರವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಪಂಚಾಮೃತದಲ್ಲಿ ಹಾಲು, ಮೊಸರು, ಜೇನುತುಪ್ಪ ಮತ್ತು ತುಪ್ಪ ಹಾಕಿ, ನಂತರ ಹಣ್ಣು ಹಾಕ್ತಾರೆ. ದ್ರಾಕ್ಷಿ ಹಣ್ಣು ಹಾಕ್ಬೋದು, ನಾರ್ಮಲಾಗಿ ಅದೇ ಇರುತ್ತೆ. ಇಲ್ಲಾಂದರೆ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ತಾರೆ. ನಾನು ದ್ರಾಕ್ಷಿ ಹಣ್ಣು ಹಾಕಿದ್ದೆ. ಆಮೇಲೆ ಶರ್ಕರ ಅಂಥೇಳಿ ಸ್ವಲ್ಪ ಬೇರೆ ಇದರಲ್ಲಿ ಶರ್ಕರ ಮಂತ್ರ ಅಂತ ಕೂಡ ಒಂದು ಉಂಟು. ಅದಕ್ಕೋಸ್ಕರ ಪಂಚಾಮೃತದಲ್ಲೇ ಶರ್ಕರ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀವಿ ನಾವು. ಪಂಚಾಮೃತ 5 ಬಟ್ ಆ ಪುಸ್ತಕದಲ್ಲಿ ದೇವಿಗೆ ಶರ್ಕರ ಪೂಜೆ ಅಂತ ಕೂಡ ಉಂಟು. ಅದಕ್ಕೋಸ್ಕರ ಈಗ ಸ್ನಾನ ಮಾಡಿಸೋ ಟೈಮ್ಸಲ್ಲೇ ನಾವು ಶರ್ಕರ ಹಾಕಿ ಪೂಜೆ ಮಾಡಿರೋದು ಅಷ್ಟೆ. ನಾವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ನೀರು ಮತ್ತು ಪಂಚಾಮೃತ, ನಂತರ ಮಧ್ಯದಲ್ಲಿ ಕುಂಕುಮ, ಚಂದನ, ಅರಿಶಿನ ಅವುಗಳದ್ದು ಕೂಡ ಅಭಿಷೇಕ ನಡೀತದೆ. ಎಲ್ಲದ್ರದ್ದು ನಮ್ಮ ಕೈಯಲ್ಲಿ ಎಲ್ಲಿ ತನಕ ಸಾಧ್ಯ ಅಲ್ಲಿ ತನಕದ ಅಭಿಷೇಕ ಮಾಡಿ, ನಂತರ ಚಂದ ಮಾಡಿ ತೊಳಿಬೇಕು. ಬೆಚ್ಚಗಿನ ನೀರಲ್ಲಿ ತೊಳಿಬೇಕು ಆದಷ್ಟು. ಅಂದರೆ ಈಗ ತುಪ್ಪ ಎಲ್ಲ ಹಚ್ಚಿದಿರುತ್ತಲ್ಲ, ಮೂರ್ತಿ ಪೂರ್ತಿ ಅಂಟಂಟಾಗಿರುತ್ತೆ. ಸೊ ದೇವಿಗೆ ಅದು ಚೆನ್ನಾಗಿ ಅನಿಸಲ್ಲ ಅಲ್ಲ, ಅದಕ್ಕೋಸ್ಕರ ಬೆಚ್ಚಗಿನ ನೀರಲ್ಲಿ ಅವಳನ್ನು ತೊಳೆದು ನೀಟಾಗಿ ಸ್ನಾನ ಮಾಡಿಸಿ, ಒಣಗಿದ ಬಟ್ಟೆಲ್ಲ ಅವಳನ್ನು ಒರೆಸಿ,
ಮತ್ತು ಅವಳ ಆಸನದಲ್ಲಿ ಕೂರಿಸಿ ಕರಿಮಣಿ ಸರನೂ ನೀಟಾಗಿ ಏರಿಸಿ ಅದನ್ನು ಕೂಡ ಅಷ್ಟೇ ನೀಟಾಗಿ ತೊಳೆದು ನೀಟಾಗಿ ಇರಿಸಿ ಫಸ್ಟ್ ಅರಿಶಿಣ ಆಮೇಲೆ ಕುಂಕುಮದಿಂದ ಅವಳನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಬೇಕು. ಅರಿಶಿಣ ಕುಂಕುಮ ಹಚ್ಚಾದಮೇಲೆ ಚಂದನ ಗಂಧ ಹಚ್ಚಬೇಕು. ಅದ ನಂತರ ಗೆಜ್ಜೆ ವಸ್ತ್ರ ನಾವು 16ರದ್ದು ಅಂತ ನಾನು ಹೇಳಿದೆ ನಿಮಗೆ, 16ರದ್ದೇ ಮಾಡಿರೋದು. ಬಟ್ ನಾವು ಸ್ವಲ್ಪ ಜಾಸ್ತಿ ಕೂಡ ಮಾಡಿದ್ವಿ. ಇದು ಪೂಜೆ ಮಧ್ಯೆ ಚಹಾ ಕುಡ್ದಿರೋದಲ್ಲ, ನಾನು ಬೆಳಗ್ಗೆನೇ ಕುಡ್ದಿರೋದು. ಬಟ್ ಈ ಕ್ಲಿಪ್ಪನ್ನು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಈ ಪೂಜೆ ಮಧ್ಯೆ ಹೇಳೋದಿಲ್ಲ ನಾನು, ನಾರ್ಮಲಾಗಿ ಬೆಳಗ್ಗೆನೇ ಕುಡ್ದಿರೋದು. ಇಲ್ಲಿ ಗ್ಯಾಪಿಗೋಸ್ಕರ ಹಾಕಿರೋದು ಅಷ್ಟೇ. ಬೆಳಗ್ಗೆ ತಿಂಡಿ ತಿಂದು ಚಹಾ ಕುಡ್ದು ಕುತ್ಕೊಂಡ್ವಿ ಅಂದರೆ ಅವ್ರವ್ರ ಇಷ್ಟ. ಉಪವಾಸ ಕೂಡ ಕೆಲವೊಬ್ರು ಮಾಡ್ತಾರೆ. ಬಟ್ ನಂಗೆ ಓಕೆ ಅನ್ನಿಸ್ತು, ಯಾಕಂದರೆ ಅಟ್ಲೀಸ್ಟ್ 1 ತಾಸು 1.5 ತಾಸು ಕುತ್ಕೊಂಡು ಮಾಡೋದಲ್ಲ, ಕುಡಿಯುವ ಅಂತ ಅನ್ನಿಸ್ತು. ವ್ರತದ ಪೂಜೆನೇ, ವ್ರತದ ತಿಂಡಿನೇ ಇರುತ್ತೆ, ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದಿರೋದಿಲ್ಲ. ಸೊ ಆರಾಮಾಗಿ ತಿನ್ಬೋದು ಅಂತ ಅಮ್ಮ ಹೇಳಿದರು. ನಾನು ಅದನ್ನು ಫಾಲೋ ಮಾಡ್ತೀನಿ ಅಷ್ಟೆ. ಸೊ ಮಂತ್ರ ಹೇಳ್ಕೊತ ಅಕ್ಷತೆ ಹಾಕ್ತಾ ಮಂತ್ರ ಹೇಳ್ತಾ ಇರೋದಿದು. ಅದಕ್ಕೆ ಏನೂ ಕಾಣ್ತಾ ಇಲ್ಲ ನಿಮಗೆ. ದೀಪ ಮಾಡಿದಷ್ಟು ಹೊತ್ತು ದೀಪ ಉರಿತಾ ಇರಬೇಕು. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ಅದು ಪೂಜೆನೇ ದೀಪ ಪೂಜೆ ಆಗಿದ್ದಕ್ಕೆ ಅದು ಆದಷ್ಟು ನಂದು ಹೋಗಬಾರ್ದು, ಉರಿತಾನೇ ಇರಬೇಕು. ಎಷ್ಟಾಗುತ್ತೆ ಅಷ್ಟೊತ್ತು. ಓಕೆ. ಆಮೇಲೆ ಅದರಲ್ಲಿ ಅಷ್ಟೋತ್ತರ ಇದೆ, ಶತನಾಮಾವಳಿ ಇದೆ, ಸ್ವಲ್ಪ ಮಂತ್ರಗಳಿದೆ. ಅವೆಲ್ಲ ಹೇಳ್ತಾ ಅದನ್ನು ನಾನೇ ಹೇಳ್ತಾ ಅದಕ್ಕೆ ದೇವರಿಗೆ ಅಕ್ಷತೆಯನ್ನು ಹಾಕಿರೋದಿದು. ಸೊ ಪ್ರತಿ ಸಲ ದೇವರಿಗೆ ಅಲಂಕಾರ ಮಾಡೋದ್ರಿಂದ ಹಿಡಿದು ಬ್ಯಾಕ್ ಡ್ರಾಪ್ ಎಲ್ಲ ನನ್ನದೇ ಇರುತ್ತೆ. ನೀವು ಕೂಡ ಸಜೆಷನ್ ಕೊಡೋದು ಅದೇ ನಾನು. ನೀವು ಕೂಡ ನೀವಾಗೆ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಲ್ಲ ಅಂಗಡಿಯಿಂದ ತಂದು ಹಚ್ಚೋದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅದು ಚೆಂದನೇ ಕಾಣುತ್ತೆ, ಚೆಂದ ಕಾಣಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವಾಗೆ ಟ್ರೈ ಮಾಡಿದ್ದಿರುತ್ತಲ್ಲ, ನೀವಾಗೆ ಬೇರೆ ಬೇರೆ ಡಿಸೈನ್ ಟ್ರೈ ಮಾಡಿರೋದು, ನೀವಾಗೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಟ್ರೈ ಮಾಡಿರೋದು, ಅದಕ್ಕೆ ಬೇರೆಯೇ ಲೆವೆಲ್ ಖುಷಿ ಸಿಗುತ್ತೆ. ಅದಕ್ಕೆ ಒಂದು ರೀತಿ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ನಂದು ಇದು ಕಲರ್ ಕಾಂಬಿನೇಷನ್ನೇ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕೇಸರಿ ಕಲರ್ ಮೈಮೇಲೆ ಬಟ್ಟೆ, ಹಳದಿ ಕಲರ್ ಹಿಂದ್ಗಡೆ ಎಲ್ಲ ದೇವಿ ಪ್ರಿಯವಾಗುವಂಥ ಕಲರ್ ಅಂಥೇಳಿ ನನಗೆ ಅನಿಸಿದೆ. ಹೂವನ್ನು ಕೂಡ ನಾನು ಹೇಳಿದ್ದೆ ನಂಗೆ ಹಳದಿನೇ ಬೇಕು ಜಾಸ್ತಿ ಅಂತ ಹೇಳಿ, ಹಳದಿ. ಆಮೇಲೆ ಇಲ್ಲಿ ಸೈಡಿಗೆ ಬಳೆ ಹತ್ರ ಉಲ್ಲನ್ನಿಂದು ಒಂದು ಮಾಲೆ ಕಾಣ್ತಾ ಇದೆಯಲ್ಲ, ಅದನ್ನು ನಾನು ಮಾಡಿರೋದು ಕೇಸರಿ ಮಾಲೆ ಉಲ್ಲನ್ನಿಂದು ದೇವಿಗೆ ಅಂತಲೇ. ಸೊ ಅದು ಕೂಡ ಎಲ್ಲ ಆಲ್ಮೋಸ್ಟ್ ಕಲರ್ ಕಾಂಬಿನೇಷನ್ನು ರೆಡ್, ಯೆಲ್ಲೋ, ಕೇಸರಿ, ಅದರಲ್ಲೇ ಅದೇ ಕಾಂಬಿನೇಷನಲ್ಲೇ ಇಟ್ಟಿದ್ದೀನಿ. ಜ್ಯುವೆಲರಿ ಕೂಡ ಮ್ಯಾಚ್ ಮಾಡಿರೋದು. ಮೇಲ್ಗಡೆ ದೇವಿಗೆ ಪೇಂಟ್ ಮಾಡ್ಬೇಕಾದ್ರೆ ಕಿರೀಟ ಎಲ್ಲೋ ಇತ್ತದು, ಅದನ್ನು ರೆಡ್ ಆಗಿ ಪೇಂಟ್ ಮಾಡಿದೆ. ಸೊ ಆದಷ್ಟು ನಿಮ್ಗೆ ಏನು ಅನಿಸುತ್ತೋ ಆ ರೀತಿಯೇ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅದರಿಂದ ಒಂದು ರೀತಿ ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ. ಯಾಕಂದರೆ ಅದರಲ್ಲಿ ಬೇರೆಯೇ ಒಂದು ರೀತಿ ಸುಖ ಇದೆ ನಂಗೆ ಅನಿಸುತ್ತೆ. ಎಲ್ಲ ನಶೆ ಒಂದು ರೀತಿ ಆದರೆ ದೇವ್ರ ಪೂಜೆಗೆ ನಾವೇ ತಯಾರು ಮಾಡೋದಿರುತ್ತಲ್ಲ, ಆ ನಶೆನೇ ಬೇರೆ ನಂಗೆ ಅನಿಸೋ ಹಾಗೆ. ಓಕೆ. ಸೊ ಇದು ಕಂಟಿನ್ಯೂ ಆಯಿತು. ಪೂಜೆ ಮಾಡ್ತಾ ಇದ್ದೆ ನಾನು, ಎಲ್ಲ ರೀತಿ ದೇವ್ರ ಮಂತ್ರಗಳನ್ನ ಹೇಳಿ ಪೂಜೆ ಮಾಡ್ತಾ ಇದ್ದೆ. ಇದಾದಮೇಲೆ ಈಗ ಪ್ರಸಾದಕ್ಕೆ ನಾನು ರೆಡಿ ಮಾಡಬೇಕಿತ್ತು. ಪ್ರಸಾದದ ರೆಡಿನೂ ಹೌದು, ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಹಾಕೋಂಗಿಲ್ಲ. ತಿಂದೇ ಇದ್ರೂ ಬರ್ತದೆ, ಉಪವಾಸ ಇದ್ದರೂ ಬರ್ತದೆ. ಬಟ್ ನನಗೆ ಅಮ್ಮ ಹೇಳಿದರು ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಉಪವಾಸ ಮಾಡೋರ್ದು ಅವ್ರ ಇಚ್ಛೆ, ಮಾಡದೇ ಇದ್ರೂ ಏನೂ ತಪ್ಪಿಲ್ಲ. ದೇವ್ರು ಯಾವತ್ತೂ ಹೇಳಲಿಲ್ಲ ಉಪವಾಸ ಮಾಡಿ ನನಗೆ ಪೂಜೆ ಮಾಡು, ನಾನು ಪ್ರಸನ್ನ ಆಗ್ತೀನಿ ಅಂತ ಯಾವ ದೇವರು ಹೇಳಲ್ಲ. ಬಟ್ ಅವ್ರವ್ರ ಇಚ್ಛೆ, ಅವರು ಮನಸ್ಸಿಗೆ ಅನ್ನಿಸ್ದಂಗೆ ಅವ್ರು ಮಾಡ್ತಾರೆ ಅಷ್ಟೇ. ಭಕ್ತಿಯಿಂದ ಎಟ್ ದ ಎಂಡ್ ಆಫ್ ದ ಡೇ ಮತ್ತೆ ಅಲ್ಲಿಗೆ ಬಂತು. ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡೋದು ಮೊದಲನೇ ಆದ್ಯತೆಯಾಗಿರಬೇಕು ನಮ್ಮದು, ಸರಿನಾ? ನಂತರ 2 ಆರತಿ ಆಯಿತು. 2 ದೀಪದ ಆರತಿ, ಅದು ಆಮೇಲೆ 3 ಎಳೆ ಆರತಿ ಒಂದು. ಸೊ ಇದು 2 ಆಯಿತು. ಈ ವಿಡಿಯೋ ಏನು ಅಂದರೆ ದೇವ್ರದ್ದು ಅಷ್ಟೋತ್ತರ ಹೇಳಿ ಮುಗಿಸ್ದೆ ನಾನು. ನಂತರ ಕಾಯಿ ಹೊಡಿಯೋದನ್ನು ಒಂದು ವಿಡಿಯೋ ಮಾಡಬೇಕಿತ್ತು. ನಾನು ಎಲ್ಲೂ ಸಿಗಲ್ಲ ನಂಗೆ ಹಿಂಗೆ ನಂಗೆ ಕಾಯಿ ಹೊಡಿಲಿಕ್ಕೆ ಬರ್ತದೆ. ಆದರೆ ವಿಶೇಷ ಏನು ಅಂದರೆ ನಮ್ಮ ಮನೇಲಿರೋ ನನ್ನ ಕೈಯಲ್ಲಿತ್ತಲ್ಲ ಕುಟ್ಟಣಿಗೆ, ಅದರಲ್ಲೇ ಹೊಡಿಯೋದು ನಾನು. ಬಿಟ್ಟು ನನಗೆ ಕತ್ತಿಯೆಲ್ಲ ಕೊಟ್ಟರೆ ಅದರಲ್ಲಿ ಹೊಡಿಲಿಕ್ಕೆ ಬರೋಲ್ಲ, ಅದೇ ಸ್ಪೆಷಲ್ಲು. ಸೊ ನೀಟಾಗಿ ಕಾಯಿ ಹೊಡಿತು ಅದು ಚೆಂದಾಗಿ. ಸೈಡಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ, ನಿಮ್ಗೆ ಕಾಣ್ತಿರ್ಬೋದು. ಕಾಯಿ ಹೊಡೆದು ನೀರು ಕೊಟ್ಟೆ, ಅದನ್ನು ಯಾರೂ ಕುಡಿಯೋಂಗಿಲ್ಲ, ಸ್ಪೆಷಲ್ಲು. ಆಮೇಲೆ ಪ್ರಸಾದದಲ್ಲಿ ಇದು ಸಣ್ಣ ಪ್ರಸಾದ, ಕಾಯಿ, ಹಣ್ಣು, ಹಾಲು, ತುಪ್ಪ, ಮೊಸರು ಅಂಥದ್ದೇನಾದ್ರು ಸಣ್ಣ ಪ್ರಸಾದ ಇದು ಅಷ್ಟೇ. ಯಾಕಂದರೆ ದೊಡ್ಡ ಪ್ರಸಾದ ನಾವು ಊಟಕ್ಕೆ ಏನು ಮಾಡ್ತೀವಲ್ಲ ದೇವರಿಗೆ ಊಟಕ್ಕೆ, ಅದು ದೊಡ್ಡ ಪ್ರಸಾದ.
ಸರಿನಾ. ಇದು ಎಲ್ಲ ತೆಗೆದು ಹೀಗೆ ತುಳಸಿ ಎಲೆ ಅಕ್ಷತೆಯಿಂದ ನೀರು, ನಾವು ಗಂಗೆ ಪೂಜೆ ಮಾಡಿದ ನೀರಿಂದ 3 ಸಲ ಸುತ್ತು ಕಟ್ಟಿ ದೇವರಿಗೆ ನೈವೇದ್ಯ ಮಾಡಬೇಕು. ಓಕೆ, ನಾನು ಹೇಳೋದು ಮರ್ತೋದೆ. ಈ ದೀಪ ಆರತಿ ಮಾಡೋಕ್ಕೆ ಮುಂಚೆ ಧೂಪ ಆರತಿ ಇರ್ತದೆ, 2 ಉದ್ದಿನ ಕಡ್ಡಿ ಹಚ್ಚೋದು ಮರಿಬೇಡಿ. ಆಮೇಲೆ ಸೈಡಿಗೆ ತಾಂಬೂಲ ಇಟ್ಟೆ, ಎಲೆ ಅಡಿಕೆ, ಒಂದು ನಾಣ್ಯ, ಆಮೇಲೆ 2 ಹಣ್ಣಿಟ್ಟೆ. ಆಮೇಲೆ ಇದು 5 ಎಳೆ ಬತ್ತಿ, ಇದು ಸಣ್ಣ ನೈವೇದ್ಯ ಆದಮೇಲೆ ಮಾಡೋದು. ಒಂದು 5, 6, 7 ರೀತಿ ಅಂತೂ ಆರತಿ ಮಾಡ್ತೀನಿ ನಾನು ಕಾಮನ್ನಾಗಿ. ಏನಾದರೂ ಆದಮೇಲೆ ಆರತಿ ಮಾಡೋದು ಕಾಮನ್ ನನಗೆ. ಅಂದರೆ ಒಂದು ಪ್ರಸಾದ ಆದಮೇಲೆ ಆರತಿ, ಇನ್ನೊಂದು ಪ್ರಸಾದ ಆದಮೇಲೆ ಆರತಿ, ಅವ್ರವ್ರ ಇಷ್ಟ. ಒಂದು ಆರತಿಯಲ್ಲಿ ಕೂಡ ಮುಗಿಸೋರು ಇದ್ದಾರೆ, 15-20 ಆರತಿಯಲ್ಲಿ ಮುಗಿಸೋರು ಇದ್ದಾರೆ, ಅವ್ರವ್ರ ಇಷ್ಟ ಅದು. ಮತ್ತು ಅಲ್ಲಿಗೆ ಬಂದು ಮುಟ್ಟಿದೆ. ಎಟ್ ದ ಎಂಡ್ ಆಫ್ ದ ಡೇ ಭಕ್ತಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಸಲ ನಾನು ದೇವಿ ಅಲಂಕಾರ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ, ನಾನು ಉಡಿ ಕೊಡ್ತಾಯಿದ್ದೀನಿ. 2 ಉಡಿ ತೆಗ್ದಿಡ್ತೀನಿ ನಾನು. ನಾರ್ಮಲಾಗಿ 2-3 ಉಡಿ ಕೊಡೋದು ಕಾಮನ್. ನಾನು ಈ ಸಲ 2 ಉಡಿ ಅಂಥೇಳಿ ಕನ್ಫರ್ಮ್ ಮಾಡಿದೆ. 1 ಉಡಿನ ದೇವ್ರಿಗೆ ಕೊಡ್ತಾ ಇರೋದು. ನಂಗೆ ಹೀಗೆ ಕೊಡಲಿ ಹೇಳ್ಕೊಟ್ಟಿದ್ದಾರೆ. ಹೆಗಲ ಮೇಲೆ ವೇಲ್ ಇರಬೇಕು, ವೇಲ್ ಅಥವಾ ಸೀರೆ ಉಟ್ಕೊಂಡಿದ್ರೆ ಸೆರಗಿರಬೇಕು, ಇಟ್ಕೊಂಡೇ ಕೊಡಬೇಕು. ಇದ್ರ ಮೇಲೆ ಸೆರಗು ಮುಚ್ಚಬೇಕು, ಇಲ್ಲ ವೇಲಾರು ಮುಚ್ಚಬೇಕು. ನಂಗೆ ಮರ್ತು ಹೋಗಿದೆ ಇದರಲ್ಲಿ. ಸೊ ನಾನು ಆಗಲೇ ಹೇಳ್ದಂಗೆ 2-3 ಆರತಿ ಇದ್ದೇ ಇರುತ್ತೆ ನಂದು. ಉಡಿ ಕೊಟ್ಟಾಯ್ತಲ್ಲ, ಅದಕ್ಕೆ ಇನ್ನೊಂದು ಆರತಿ ಹಾಗೆ ಕಂಬೈನ್ ಮಾಡಿದ್ದೀನಿ ಅಷ್ಟೇ. ಈಗ ಇದೇ ವಿಡಿಯೋದಲ್ಲಿ ನಾನು ದೊಡ್ಡ ಪ್ರಸಾದನೂ ತೊಗೊಬರ್ತೀನಿ. ದೊಡ್ಡ ಪ್ರಸಾದ ಅಂದರೆ ನಾವು ಊಟಕ್ಕೆ ಮಾಡಿದ್ದು, ಮಧ್ಯಾಹ್ನ ಊಟಕ್ಕೆ ಮಾಡ್ತೀವಲ್ಲ ಅದು. ಫಸ್ಟ್ ದೇವ್ರಿಗೆ ಊಟಕ್ಕೆ ಬಡಿಸ್ತೀವಿ, ಆ ರೀತಿ. ನಾವೇನು ಮಾಡಿದ್ವಿ ಅಂದರೆ ಶಾವಿಗೆ ಪಾಯಸ ಮಾಡಿದ್ದೆ ನಾನು. ಉದ್ದಿನ ವಡೆ, ಶಾವಿಗೆ ಪಾಯಸ. ಉದ್ದಿನ ವಡೆ ಅಂದರೆ ಬೇರೆ ರೀತಿ ವಡೆ ಅಲ್ಲ, ಉದ್ದು ರವೆ ಹಾಕಿ ಮಾಡಿರೋ ವಡೆ. ಒಂದು ಕರ್ದಿದ್ದ ತಿಂಡಿ ರೀತಿ ಉದ್ದಿನ ವಡೆ, ಶಾವಿಗೆ ಪಾಯಸ, ಶಾವಿಗೆ ಹಾಲಿನ ಪಾಯಸ. ಆಮೇಲೆ ಕಲ್ಸನ್ನ, ಚಿತ್ರಾನ್ನ ಅಂತಾರೆ ನಮ್ಮ ಕಡೆ ಎಲ್ಲ, ಚಿತ್ರಾನ್ನ ಅಂತಾರೆ, ಇಲ್ಲಿ ಕಲ್ಸನ್ನ ಅಂತಾರೆ. ಅನ್ನ, ತೋವೆ ಅಂದರೆ ಹೆಸರುಬೇಳೆ ಸಾರಿಗೆ ತೋವೆ. ಆಮೇಲೆ ಮೊಸರನ್ನ, ಕಡಲೆಬೇಳೆ ಮತ್ತು ಅನ್ನ ಹಾಕಿ ಒಂದು ಸಣ್ಣ ಪಾಯಸದ ರೀತಿ ಮಾಡ್ತಾರೆ, ಅದು ಮಾಡಿಲ್ಲ ನಾವು, ಮರ್ತೋಯ್ತು. ಆಮೇಲೆ ಒಂದು ಪಲ್ಯ, ಮೊಗೆಕಾಯಿ ಇತ್ತು, ಮೊಗೆಕಾಯಿ ಪಲ್ಯ ಮಾಡಿದ್ವಿ, ನಂಗೆ ಕರೆಕ್ಟ್ ನೆನಪಿದೆ ಬೇರೆ. ಸೊ ಅದನ್ನು ಮಾಡಿ ಪ್ರಸಾದ ಕೂಡ ಮಾಡಿದ್ದೀನಿ ನಾನು ಮುಂದೆ. ಇದು ಏನು ಮಾಡ್ತಾಯಿದ್ದೀನಿ ನಾನು ಅಲ್ಲಿ ಅಂದರೆ, ಇದು ರೂಢಾಗಿ ಅನಿಸ್ಬೋದು, ನಾನು ಫಾಸ್ಟ್ ಮಾಡಿದ್ದೀನಿ ಅದು ವೀಡಿಯೋ. ಆ್ಯಕ್ಚುಲಿ ಸ್ಲೋ ಆಗಿ ತೆಗ್ದಿದ್ದೀನಿ ನಾನು, ಫಾಸ್ಟ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಇಲ್ಲ, ಅದಕ್ಕೆ ಆಲ್ರೆಡಿ ತುಂಬ ದೊಡ್ಡದಾಯ್ತಿದ್ದು. ನಾ ಏನು ಮಾಡಿದೆ ಅಲ್ಲಿ ಅಂದರೆ, ಪ್ರಸಾದದ ಹೂ ತೊಗೊಂಡೆ, ದೇವಿ ಮೈ ಮೇಲಿರೋದು. ಇಲ್ಲಿ ಕೆಳಗಿಂದ ಯಾಕೆ ತೊಗೊಂಡೆ ಅಂದರೆ, ಕೆಳಗೆ ದೇವ್ರ ಮೂರ್ತಿ ಇದೆ, ಅಲ್ಲಿಂದ ತೊಗೊಂಡಿರೋದು. ರೂಢ ಅನಿಸ್ಬೋದು, ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ, ಮತ್ತೇನೂ ಇಲ್ಲ ಇದರಲ್ಲಿ. ಮಂತ್ರ ಎಲ್ಲ ಹೇಳಿದ್ದೆಲ್ಲ ತೆಗ್ದಿದ್ದೀನಿ, ಹೇಳಿದ್ದೀನಿ. ಆ್ಯಕ್ಚುಲಿ ನಾನು ಆಗಲೇ ಹೇಳಿದ್ನಲ್ಲ ಏನೇನು ಪ್ರಸಾದ ಮಾಡಿದ್ನಿ ಅಂತ, ಅದೇ ಪ್ರಸಾದ ಇಟ್ಟಿದ್ದೀವಿ. ಸೊ ಉಡಿ, ಸಣ್ಣ ಪ್ರಸಾದ, ದೊಡ್ಡ ಪ್ರಸಾದ, ಹೀಗೆ ಒಂದೊಂದು ಪ್ರಸಾದಗಳಾದಾಗೂ ಒಂದೊಂದು ಆರತಿ ಮಾಡೋದು ಕಂಪಲ್ಸರಿ ನಾನು. ಸೊ ಇನ್ನೊಂದು ಆರತಿ ಮಾಡಿದೆ, ಅದಕ್ಕೆ ಮುಂಚೆ ಪ್ರಸಾದ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆ ನನಗೆ ಹೇಳ್ಕೊಟ್ಟಿದ್ದ ರೀತಿ. ಮೋಸ್ಟ್ಲಿ ಹೆಣ್ಮಕ್ಳು ಮಾಡೋ ರೀತಿ ಇರ್ಬೋದು, ಗಂಡ್ಮಕ್ಳು ಇನ್ನೂ ನೀಟಾಗಿ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಕಣ್ಣು ಮುಚ್ಕೋಬೇಕು, ಇದನ್ನು ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಮಾಡಬೇಕು. ನನ್ನನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದಕ್ಕೆ ಗೊತ್ತಾಗಲ್ಲ, ಬಟ್ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಂಡ್ಮೇಲೆ ಇದನ್ನು ಮಾಡೋದು. ಇನ್ನೊಂದು ಆರತಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಆರತಿ ಆದಮೇಲೆ ಸ್ವಲ್ಪ ಹೊತ್ತು ಪ್ರಸಾದನ ಅಲ್ಲೇ ಬಿಟ್ಟು ಆರತಿ ಇಟ್ಟು ಹೋಗಬೇಕು ಅಲ್ಲಿಂದ. ಅಲ್ಲಿರೋದಿಲ್ಲ ನಾನು, ಹೋಗಿರ್ತೀನಿ. ಸ್ವಲ್ಪ ಹೊತ್ತು ಅಲ್ಲೇ ಇಡಬೇಕು ಪ್ರಸಾದ. ದೇವ್ರ ಮುಂದೆ ಯಾವತ್ತೂ ಇಟ್ಟಿದ್ದ ಪ್ರಸಾದನ ಬೇಗ ತೆಗಿಬಾರ್ದು, ಸ್ವಲ್ಪ ಹೊತ್ತು ಅಲ್ಲೇ ಇಡಬೇಕಾಗ್ತದೆ, ಆಮೇಲೆ ತೆಗಿಬೋದು. ಒಂದು ಅಟ್ಲೀಸ್ಟ್ ಅರ್ಧ ತಾಸು ಬಿಟ್ಟು, 10 ನಿಮಿಷ ಬಿಟ್ಟಾದ್ರೂ ತೆಗಿಬೇಕು. ಸೊ ಕೂಡಲೇ ಎತ್ತೋದನ್ನು ಮಾಡಿಬಿಟ್ಟು, ಈ ಪ್ರಸಾದ ಆದಮೇಲೆ ಈಗ ಮಧ್ಯಾಹ್ನದ ಪೂಜೆ ಮುಗೀತು. ಅವತ್ತಿನ ದಿನದ ಮಧ್ಯಾಹ್ನದ ಪೂಜೆ ಏನಿದೆ ಅಲ್ಲ, ಮಹಾಪೂಜೆ ನಮ್ಮ ಪ್ರಕಾರದ್ದು, ಅದು ಮುಗಿಸಿದ್ದೀವಿ ನಾವು. ಮುಗಿಸಿದ ಮೇಲೆ ಇನ್ನು ಸಂಜೆ ಒಂದು ದೀಪ, ಸಣ್ಣ ಪೂಜೆ ರೀತಿಯೇ ಮಾಡೋದು. ಅದನ್ನು ಮುಗಿಸಿ ಆಮೇಲೆ ನೆಕ್ಸ್ಟ್ ಡೇ ದೇವರನ್ನು ಇಳಿಸೋಕ್ಕೆ ಶುರು ಮಾಡ್ತಾ ಇರೋದು. ಇದು ರಾತ್ರಿ ತನಕ ಕುತ್ಕೊಂಡು ಮಾಡಿ ಮುಗಿಸಿದ್ದೀನಿ ನಾನು. ಸಂಜೆ ಆ್ಯಕ್ಚುಲಿ ಮನೆಗೆ ಜನ ಬಂದಿದ್ದಕ್ಕೆ ನನಗೆ ಪೂಜೆದು ಏನು ಮಾಡಿದೆ ಅನ್ನೋದನ್ನು ಮರ್ತೋಯ್ತು. ಸಣ್ಣದಾಗಿ ಒಂಚೂರು ಹಾಲು ಇಟ್ಕೊಂಡು ಸಣ್ಣದಾಗಿ ಒಂದು ಆರತಿ ಮಾಡಿ ದೀಪ ಹಚ್ಚಿಟ್ಕೊಂಡು ಫಸ್ಟು, ಆಮೇಲೆ ಎಲ್ಲ ಇಟ್ಕೊಂಡು ಅದು ಹಾಲನ್ನು ನೈವೇದ್ಯ ಮಾಡಿ, ಆಮೇಲೆ ಆರತಿ ಮಾಡಿ
ಧೂಪ ಹಚ್ಚಿ ಆಮೇಲೆ ಆರತಿ ಮಾಡಿ ಎದ್ದರೆ ಆಯಿತು ಅಷ್ಟೇ. ಅಂದರೆ ಸಣ್ಣದಾಗಿ ನಿಮ್ಮ ರೀತಿ ಮನೆಗೆ ಹೆಂಗೆ ಮಾಡಿ ಮನೆ ದೇವ್ರಿಗೆ ಹೆಂಗೆ ಮಾಡ್ತೀರೋ ಹಾಗೆ. ಆಮೇಲೆ ಉಡಿ ಕೊಟ್ಟೆ, ಮನೆಗೆ ಬಂದವರು ಉಡಿ ಕೊಟ್ಟೆ. ಆಮೇಲೆ ಅವ್ರ ಜೊತೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮಾತಾಡಿದ್ವಿ ಎಲ್ಲ. ತುಂಬ ದಿನದ ಮೇಲೆ ಬಂದಿದ್ದರು ಅವರು ಕೂಡ ಮನೆಗೆ. ಅದು ಆವತ್ತಿನ ದಿನ ಅಷ್ಟೇ ಮುಗೀತು. ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಅಷ್ಟೇ, ಅದು ಮರ್ತು ಹೋಯ್ತು ನನಗೆ ಬೆಳಗ್ಗೆ ಬೇಗ ಪೂಜೆ ಮಾಡೋದು ಅಂತ ಹೇಳಿ. ಅದು ಮರ್ತು ಹೋದೆ ಅನಿಸುತ್ತೆ ನಾನು ಮೇ ಬಿ. ಏನಾಯಿತು ಅಂದರೆ ಬೆಳಗ್ಗೆ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಮೊಸರು ಅವಲಕ್ಕಿ ಹಾಲು ಆಮೇಲೆ ಒಂಚೂರು ಮೊಸರನ್ನು ಸೈಡಿಗೆ ತೆಗೆದಿಟ್ಕೊಬೇಕು. ಕೂಡ ಅಷ್ಟೇ 2 ಆರತಿ ಇರುತ್ತೆ. ಸಣ್ಣದೊಂದು ಉಡಿ ಇರುತ್ತೆ, ಕಾಯಿ ಹಾಕ್ಬೇಕಂತಿಲ್ಲ. ಅಕ್ಕಿ, ಬಾಳೆಹಣ್ಣು, ಎಲೆ ಅಡಿಕೆ, ಕಾಯಿ ಹಾಕ್ತಾರೆ. ಬೆಳಗ್ಗೆ ಕೂಡ ಅದು ಬೀಳ್ಕೊಡೋಗೆ ಸಮಾರಂಭದ ರೀತಿ. ಒಂದು ಉಡಿ ಕೊಡೋದು ಕಾಮನ್ನು. ಉಡಿ ಕೊಟ್ಟು ಕಳಿಸ್ಕೊಡ್ಬೇಕು ದೇವಿನ. ನಾರ್ಮಲ್ ಪೂಜೆ ಮಾಡಿ ಲಾಸ್ಟಿಗೆ ಒಂಚೂರು ಮೊಸರು, ಅಕ್ಷತೆ ಮತ್ತು ಒಂಚೂರು ನೀರನ್ನು ತಾಗಿಸಿ ದೇವಿಗೆ ತಾಗಿಸಿ ಅಲುಗಾಡಿಸ್ಬೇಕು ಅಲ್ಲಿಂದ. ಆಮೇಲೆ ಕಳಶದಲ್ಲಿ ನೀರಿಟ್ಟು ದೇವಿ ಫೇಸನ್ನು ಹಾಕಿರ್ತೀವಲ್ಲ ನಾವು, ಅದನ್ನು ಬಾವಿ ಇದ್ದವರು ಕಳಶನೇ ಎತ್ಕೊಂಡು ಹೋಗಿ ಆ ಕಳಶದಲ್ಲಿದ್ದ ಖಾಲಿ ನೀರನ್ನು ಮಾತ್ರ ಬಾವಿ ಒಳಗೆ ಹಾಕೋದು ಸಂಪ್ರದಾಯ ಉಂಟು. ಅದು ಹಾಕ್ತಾರೆ, ನಾವು ಹಳ್ಳಿಲಿದ್ದರೆ ಹಾಕ್ತಿದ್ವಿ, ಬಟ್ ಈಗಿಲ್ಲ ಅಲ್ಲ ನಾವು ಹಳ್ಳೀಲಿ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೆ. ಸೊ ಅಷ್ಟು ಮುಗಿಸಿದ್ವಿ. ಅವತ್ತಿನ ದಿನ ಬೆಳಗ್ಗೆ ಏನೂ ತೆಗಿಲಿಲ್ಲ ನಾನು ರಾತ್ರಿ ತೆಗ್ದಿರೋ. ಅವತ್ತಿನ ದಿನ ನಾವು 2ನೇ ದಿನ ಪೂಜೆ ಮುಗಿಸ್ದೆ ಅಂತ ಅವತ್ತಿನ ದಿನ ರಾತ್ರಿ ತೆಗ್ದಿದ್ದು. ಇಡೋದಿಲ್ಲ ಕಾಮನ್ನಾಗಿ, ಒಂದಿನಕ್ಕಿಂತ ಜಾಸ್ತಿ ಇಡಬಾರ್ದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೇ ತೆಗಿಬೇಕಾದ್ರೆ ಏನೇನು ಮಾಡಿದೆ ಅಂತ ಹೇಳಿ ತೋರಿಸಿರೋದು. ಫಸ್ಟ್ ಎಣ್ಣೆದೇನು ಒರೆಸ್ತಾ ಇದ್ದಲ್ಲ ನಾನು, ಅದು ಒಣ ಬಟ್ಟೆಯಲ್ಲಿ ಎಣ್ಣೆ ನೀಟಾಗಿ ಹೋಗಿರುತ್ತೆ. ಅದು ಹೋಗಲಿಲ್ಲ ಅಂದರೆ ಅದನ್ನು ಒಂಚೂರು ಅಲ್ಲೇ ದೀಪ ಹಚ್ಚಿ, ದೇವ್ರ ಪಕ್ಕದಲ್ಲಿ ದೀಪ ಹಚ್ಚಿಟ್ಟು ಅದು ಹೋಗೋ ತನಕನೂ ಉರಿಸ್ದೆ. ನಾನು ದೀಪನ ಉರಿಸಿ ಒಣ ಬಟ್ಟೆಯಲ್ಲಿ ಒರೆಸಿಡಬೇಕು ಅಷ್ಟು. ಆ ಡಬ್ಬದಲ್ಲಿ ನಾನು ಹೇಗೆ ಫಿಟ್ ಮಾಡಿದೆ ಅಂತ ನೀವು ನೋಡಿರ್ಬೋದು. ಎಲ್ಲ ಸಣ್ಣ ಸಣ್ಣ ದೀಪಗಳು ಅಷ್ಟು ನಾನು ಒರೆಸಿಟ್ಟಿರೋದು. ಯಾಕಂದರೆ ಅದೀಗ ಬೇಕಾಗುತ್ತೆ, ಮತ್ತು ನೆಕ್ಸ್ಟ್ ಪೂಜೆಗಳಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಬಟ್ ಇಲ್ಲಿಂದ ಅದನ್ನು ನೀಟಾಗಿ ತೆಗಿಬೇಕಲ್ಲ, ತೆಗಿತಾ ಇರೋದು. ಅದು ಸೈಡಿಗೆ ಸ್ಕೇಲ್ ಹಾಕಿರೋದು ಕಾಣ್ತಿದೆಯಾ ನಿಮಗೆ? ಅದು ಸೆಟ್ಟಿಂಗ್ಗೋಸ್ಕರ ಹಾಕಿದ್ದು. ನಾನು ಕೋಲ್ ಹಾಕ್ತಿದ್ದೆ, ಕಟ್ಟಿಗೆ ಕೋಲು. ನಾನು ಯಾವಾಗ ಹಾಕೋದು ನನಗೆ ಈ ಸಲ ಸಿಗಲಿಲ್ಲ, ಅದಕ್ಕೆ ಅದೇ ಸೈಜಿನ ಸ್ಕೇಲ್ ಸಿಕ್ತು, ಸ್ಕೇಲ್ ಹಚ್ಚಿರೋದು ಅಷ್ಟೇ. ಅದರಲ್ಲೇನು ಮರ್ಯಾದೆ ಪಡುವಂಥದ್ದಿಲ್ಲ. ಈಗೆಲ್ಲ ರೆಡಿಮೇಡ್ ಗೌರಿನೇ ತಂದಿಡ್ತಾರೆ, ಕಬ್ಬಿಣದ್ದು ಎಲ್ಲ ಮಾಡಿಸಿರ್ತಾರೆ, ಕೈ ಕಾಲೆಲ್ಲ ನೋ, ಅದೆಲ್ಲ ಏನೂ ಮರ್ಯಾದೆ ಪಡಬೇಕಂತಿಲ್ಲ. ಯಾಕಂದರೆ ಅವತ್ತಿನ ದಿನಕ್ಕೆ ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ನೀವು ಗೌರಿ ರೆಡಿ ಮಾಡೋದಿದೆಯಲ್ಲ, ಅದು ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್. ಮತ್ತು ಅದರಲ್ಲಿ ಇರೋ ಖುಷಿ ಮತ್ತು ಯಾವುದ್ರಲ್ಲೂ ಸಿಗೋದಿಲ್ಲ. ಈ ಕಬ್ಬಿಣದ್ದೆಲ್ಲ ಮಾಡಿಸಿದ್ದು ಈಗ ಹೇಗೆ ಬಂದಿದೆ ಅಂದರೆ ಆಟೋಮೆಟಿಕ್ಕಾಗಿ ತಂದಿಟ್ಟು ಅದಕ್ಕೆ ಸೀರೆ ಉಡಿಸಿ ಎಲ್ಲ ಮಾಡ್ತಾರೆ. ನನಗೆ ಇಷ್ಟ ಆಗಲ್ಲ, ಯಾಕೋ ಏನೋ. ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಲ್ಲ, ಐ ಕ್ಯಾನ್ ಅಫೋರ್ಡ್ ಇಟ್ ವೆರಿ ಈಸಿಲಿ, ಅಫೋರ್ಡ್ ಮಾಡ್ಬೋದು. ಬಟ್ ಈ ಎಲ್ಲ ಕಲೆ ಹೋಗಿಬಿಡುತ್ತೆ. ತಲೆ ಓಡಿಸಿ ನಾವು ಹೇಗೆ ಗೌರಿನ ಕೂರಿಸ್ತೀವಿ ಅನ್ನೋ ಕಲೆ ಇದೆಯಲ್ಲ, ಅದು ಹೋಗಿಬಿಡುತ್ತೆ. ನನ್ನ ಹಿಂದಿನೊಂದು ವಿಡಿಯೋ ಫೋಟೋಸ್ ಎಲ್ಲ ನೋಡಿರ್ಬೋದು ನೀವು. ಅದರಲ್ಲೂ ಕೂಡ ನಾನು ದೇವಿ ರೆಡಿ ಮಾಡಿರೋದುಂಟು. ಅದರಲ್ಲೂ ಸ್ಪೆಷಲಿ ಬ್ಲೂ ಕಲರ್ ಸೀರೆಯಲ್ಲಿ ಹೋದ ವರ್ಷದ್ದೇನೆ ದೇವಿ ರೆಡಿ ಮಾಡಿದ್ದೆ. ಅದು ಕೂಡ ಅಷ್ಟೇ, ಯಾವುದನ್ನು ನಾನು ಹೊರಗಿನ ತರಿಸಿದ್ದಿಲ್ಲ, ಎಲ್ಲ ಮನೆಯಲ್ಲಿದ್ದದ್ದನ್ನೇ ಹಾಕಿದ್ದೀನಿ. ಎಲ್ಲ ಎಷ್ಟು 5 ವರ್ಷದ ತನಕ ನಾನು ಈ ದೇವ್ರಿಗೆ ಫೇಸ್ ಸಹ ತಂದಿರಲಿಲ್ಲಾಗಿತ್ತು. ತುಂಬ ಅಷ್ಟು ಇದರಲ್ಲಿ ಖುಷಿಯಿಂದ ಮಾಡಿರೋದು. ಅದು ನಮ್ಗೆ ಖುಷಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಮರಿಬೇಡಿ ಯಾವತ್ತು, ಓಕೆ? ಅಂದರೆ ಕಾಯಿಗೆ ಚೆಂದ ಮಾಡಿ ಡಿಸೈನ್ ಮಾಡಿ ಅದಕ್ಕೆ ಫೇಸ್ಗಿಂತ ಚೆಂದ ಕಾಣೋಂಗೆ ಕಾಯಿನೇ ಮಾಡ್ಬೋದು, ಅದೇ ಶ್ರೇಷ್ಠ. ಫೇಸನ್ನೇ ಈಗ ಕಂಡು ಹಿಡಿದಿದ್ದಾರೆ ಅಷ್ಟೇ. ಸೊ ನನಗೂ ಎಲ್ಲರೂ ಹಾಕ್ತಾರೆ, ನನಗೆ ಯಾಕೆ ಹಾಕಬಾರ್ದು ಅಂತ ಒಂದು ಕ್ಷಣ ಅನ್ನಿಸ್ತು. ಅಂಗಡಿಗೆ ಹೋದಾಗ ಒಂದು ಫೇಸಿನ ತೊಗೊಳ್ಳೋಣ ಅಂತ ತೊಗೊಂಡಿದ್ದದು ಅಷ್ಟೇ. ಅದು ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದು, ಇಲ್ಲಲ್ಲ. ಸೊ ಹಗೂರಕ್ಕೆ ಎಲ್ಲ ತೆಗೆದು ಮುಗಿಸ್ದೆ. ಎಲ್ಲ ನನ್ನ ಕೈಯಾರೆ ನಾನು ಹೇಗೆ ಅಲಂಕಾರ ಮಾಡಿರ್ತೀನೋ ಅದೇ ರೀತಿ ಚೆಂದ ಮಾಡಿ ತೆಗೆದು ನೀಟಾಗಿ ಕಸನೆಲ್ಲ ತೆಗೆದು, ಕಸ ಅಂದರೆ ಹೂವಿನ ಕಸ ಅಷ್ಟೇ, ಒಣಗಿರುತ್ತಲ್ಲ ಆ ಕಸಗಳು, ರಂಗೋಲಿ ಪುಡಿ, ಆಮೇಲೆ ಉದ್ಬತ್ತಿ ಕಸ, ಅದನ್ನೆಲ್ಲ ನೀಟಾಗಿ ಸೈಡಿಗೆ ಸರಿಸಿ ಅಕ್ಕಿಯನ್ನು ದೋಸೆಗೆ ನೆನೆಸ್ಲಿಕ್ಕೆ ಬರ್ತದೆ. ಇಲ್ಲಿರೋ ಅಕ್ಕಿ ವೇಸ್ಟ್ ಆಗೋಲ್ಲ ಯಾವತ್ತೂ. ಹೂವನ್ನು ನಾನು ವೇಸ್ಟ್ ಮಾಡಿಲ್ಲ ಅಂದರೆ ಲೆಕ್ಕ ಹಾಕಿ ನೀವು, ನಾನು ಎಷ್ಟದು ಪೂಜೆನ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂತ ಹೇಳಿ. ಹೂವನ್ನು ಕೂಡ ನಾನು ರಂಗೋಲಿ ಹಾಕ್ತೀನಿ. ಆ್ಯಕ್ಚುಲಿ ಹಾಕ್ತಾರಲ್ಲ ನನಗೂ ಗೊತ್ತಿಲ್ಲ. ಐ ಮೀನ್ ಅದು ಯೂಸ್ ಆಗಿರೋದು ಕಾಲಿಂದ ಯಾರೂ ತುಳಿಯಲ್ಲ ನಮ್ಮ ಮನೇಲಿ ಇರೋರೆಲ್ಲ ಸೆನ್ಸಿಬಲ್ ಮನುಷ್ಯರೇ ಇದ್ದಾರೆ.
ಹೂವನ್ನು ಹಾಗೆ ಬಿಟ್ಟರು ಅದನ್ನು ಯಾರೂ ತುಳಿಯಲ್ಲ, ಹಂಗಿದ್ದಾರೆ. ಸೊ ನಾನು ಈ ಹೂವನ್ನು ಈ ಸಲನೇ ಯಾಕೆ ಸ್ಪೆಷಲಾಗಿ ಇಟ್ಕೊಂಡೆ ಅಂದರೆ, ಹೂವಿಂದ ನಾನು ರಂಗೋಲಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿ ಹಾಕ್ತೀನಿ ಅಂತ ಹೇಳಿ ಜನ ಹೇಳ್ತಾರೆ. ಅದನ್ನು ಕೂಡ ಒಂದು ಸಣ್ಣದಾಗಿ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಹೂ ಇಟ್ಟಿದ್ದೀನಿ ನಾನು. ಆ ವಿಡಿಯೋನು ಕೂಡ ಆದಷ್ಟು ಬೇಗ ಬಿಡ್ತೀನಿ. ನೀಟಾಗಿ ಹೂವನ್ನು ಬಿಡಿಸ್ಕೊಂಡೆ. ಈ ಹೂವು ವೇಸ್ಟ್ ಅಂತೂ ಆಗಿಲ್ಲ ಯಾವುದು. ಅಕ್ಕಿ ದೋಸೆ ನೆನೆಸಿದ್ದೀನಿ. ಈ ಹೂವಿಂದ ಫಸ್ಟ್ ರಂಗೋಲಿ ಹಾಕ್ಕೊಂಡು ಆ ರಂಗೋಲಿ ಒಣಗಿದ ಮೇಲೆ ಆ ಹೂವು ಗೊಬ್ಬರಕ್ಕೆ ಹಾಕಿದ್ದೀವಿ, ಗಿಡಕ್ಕೆ ಹಾಕ್ತೀವಿ. ಮತ್ತು ಹೂವಿನ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅದು ಮತ್ತೆ. ಸೊ ಎಲ್ಲ ಗೊಬ್ಬರಕ್ಕೆ ಹೋಗೋದೆ, ಯಾವುದು ವೇಸ್ಟ್ ಆಗಲ್ಲ ನಮ್ಮ ಮನೆಯಲ್ಲಿ. ಆದರೂ ಕೆಲವೊಬ್ಬರು ಹೇಳ್ಬೋದು ದೇವ್ರಿಗೆ ಹಾಕಿರೋ ಹೂ ಕಾಲಡಿಗೆ ಬರ್ತದೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ ನಾವು. 4 ಜನನೂ ನಾನೇ ಮೇ ಬಿ ಮಿಸ್ಟೇಕಾಗಿ ಇದು ಮಾಡಿರ್ಬೋದು. ಬಟ್ ನಾನು ಮಿಸ್ಟೇಕ್ ಮಾಡೋಕ್ಕೆ ಮುಂಚೆನೇ ನಾನು ರಂಗೋಲಿನ ತೆಗೆದೆ. ನನ್ನಿಂದನೇ ಆಗೋ ಚಾನ್ಸ್ ಜಾಸ್ತಿ ಅಂತ ಹೇಳಿ ನಂಗೆ ಅನ್ನಿಸ್ತು, ಅದಕ್ಕೆ ನಾನು ತೆಗೆದೆ. ಬಟ್ ನಮ್ಮ ಮನೇಲಿರೋ 3 ಜನನೂ ಆ ಮಿಸ್ಟೇಕ್ ಮಾಡಲಿಲ್ಲ. ಕಾಲಿಂದ ಯಾರೂ ತುಳಿಯಲ್ಲ. ಮತ್ತು ಇದು ದೇವ್ರ ಕೋಣೆಯಲ್ಲಿ ಹಾಕಿರೋ ರಂಗೋಲಿ ಅಲ್ಲ, ಹೊರಗೆ ಹಾಕಿರೋದು. ಹೊರಗೆ ಹಾಕಿದ್ರೂ ಕೂಡ ಕಾಲಿಂದ ತುಳಿಬಾರ್ದು ಅಂತಲೇ ಉಂಟು. ತುಳಿಲಿಲ್ಲ ಯಾರು, ಅಷ್ಟಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ. ಒಂದೇ ದಿನ ಆ ವಿಡಿಯೋ ಹಾಕೋ ತನಕ ಅಷ್ಟೇ. ಆಮೇಲೆ ಆ ವಿಡಿಯೋ ಮಾಡೋ ತನಕ ಅಷ್ಟೇ. ರಂಗೋಲಿ ವಿಡಿಯೋ ಅಂತ ಹೇಳಿದ್ನಲ್ಲ, ಅದು ಮಾಡೋ ತನಕ ಅಷ್ಟೇ. ಅದು ಮಾಡಾದಮೇಲೆ ಆ ರಂಗೋಲಿನೂ ಹೋಯ್ತು, ಆ ಹೂವನ್ನು ಕೂಡ ಗೊಬ್ಬರಕ್ಕೆ ಹಾಕಾಯಿತು. ಹೊರಗಂತೂ ಬಿಸಾಕಿಲ್ಲ, ಅದು ಕೂಡ ಕನ್ಫರ್ಮ್ ಮಾಡಬಲ್ಲೆ. ಸೊ ಹೀಗೆ ನೀಟಾಗಿ ಎಲ್ಲದನ್ನು ತೆಗೆದು ಹೂವನ್ನಷ್ಟು ಸೈಡಿಗೆ ಇಟ್ಕೊಂಡು, ನನಗೆ ಏನೇನು ಬೇಕೆಲ್ಲ ಸೈಡಿಗಿಟ್ಟು, ಸೀರೆ ಏನಿತ್ತು ಅದೆಲ್ಲ ಮಡಚಿಟ್ಟು, ಮತ್ತು ನೆಕ್ಸ್ಟ್ ವರ್ಷ ಥೀಮಿಗೆ ಬೇಕಾಗ್ತದೆ. ನೆಕ್ಸ್ಟ್ ವರ್ಷ ಥೀಮ್ ಬೇರೆ ಏನಾದ್ರು ಮಾಡ್ತೀನಿ. ಈ ಥೀಮ್ ಇಡೋದಿಲ್ಲ. ಈ ಥೀಮ್ ಮುಗೀತು ಈ ವರ್ಷಕ್ಕೆ. ನೆಕ್ಸ್ಟ್ ವರ್ಷಕ್ಕೆ ಬೇರೆದೇನಾದ್ರು ಥೀಮ್ ಮಾಡಿ ಪೂಜೆ ಮಾಡೋದು ಕಂಪಲ್ಸರಿ. ನಾನು ಹೇಳಿದ್ನಲ್ಲ ನನ್ನದೇ ತಲೆ ಇರುತ್ತೆ ಅಂತ ಹೇಳಿ. ಸೊ ನಾನು ಆ ತಟ್ಟೆಯಲ್ಲಿ ಮೇಲ್ಗಡೆ ಸ್ಟೀಲಿನ ಒಂದು ಬೌಲ್ ಇಟ್ಟಿದ್ದೆ, ಸ್ವಲ್ಪ ಹೈಟ್ ಸಿಗಲಿ ಅಂತ ಹೇಳಿ. ಆಮೇಲೆ ಈ ಕಳಶ ಏನಿದೆ ನನ್ನ ದೊಡ್ಡ ಕಳಶ ಹಳ್ಳಿ ಮನೇಲಿದೆ, ದೊಡ್ಡದಿದೆ ನನ್ನ ಹತ್ರ, ಹಳ್ಳಿ ಮನೇಲಿದೆ. ಅದು ತರೋಕ್ಕೆ ಅಂತ ಈಗ ಆಗೋದಿಲ್ಲ, ಅರ್ಜೆಂಟಾಗಿ ನಾವು ಹೋಗಿಲ್ಲ, ಅದಕ್ಕೋಸ್ಕರ ಆಗೋದಿಲ್ಲ ಅಂತ ನಂಗೆ ಗೊತ್ತಾಯಿತು. ಸೊ ನಾನು 2 ಸಣ್ಣ ಸಣ್ಣ ಕಳಶನ ಜಾಯಿಂಟ್ ಮಾಡಿದ್ದೆ. ಡಬಲ್ ಸೈಡೆಡ್ ಟೇಪಿಂದ ಜಾಯಿಂಟ್ ಮಾಡಿರೋದು, ನಿಮ್ಗೆ ಕಾಣಿಸ್ತಿರ್ಬೋದು. ತಲೆ ಉಪಯೋಗಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದರೆ ಇದು ತೆಗಿಲಿಕ್ಕೆ ನಂಗೆ ತುಂಬ ಕಷ್ಟ ಆಯಿತು. ಬಟ್ ತೆಗಿಲಿಕ್ಕೆ ಬಂತು ಈಸಿಯಾಗಿ. ತುಂಬ ಗಟ್ಟಿಯಾಗಿ ಕೂತಿತ್ತು. ಮೇಲ್ಗಡೆ ಕಳಶದಲ್ಲಿ ಏನಿದೆಯೋ ಅದೇ ಕೆಳಗಡೆ ಕಳಶದಲ್ಲೂ ಕೂಡ ಇದೆ. ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ. ತಾಮ್ರ ಮತ್ತು ಹಿತ್ತಾಳೆ ಕಳಶನೇ ಆಗಿತ್ತು, ಸ್ಟೀಲ್ ಅಂತೂ ಯೂಸ್ ಮಾಡಿಲ್ಲ. ಸೊ ನಮ್ಮ ಮನೇಲಿ ತಾಮ್ರ ಹಿತ್ತಾಳೆ ಕಳಶ 2-3 ಇರೋದಕ್ಕೆ ಏನೂ ತೊಂದರೆ ಕೂಡ ಆಗಲಿಲ್ಲ. ರಂಗೋಲಿ ಪುಡಿ ಇತ್ತಲ್ಲ, ಅದನ್ನು ಕೂಡ ಅಷ್ಟೇ ಮೆಟ್ಟೋಗಿಲ್ಲ, ಯಾವುದು ಮೆಟ್ಟೋಂಗಿಲ್ಲ. ಅದನ್ನು ಸೈಡಿಗೆ ಸರಿಸಿ ಒಂದು ಹೂ ಹಾಕಿಟ್ಟೆ. ಅದೇ ರಂಗೋಲಿ ಪುಡಿಯಲ್ಲಿ ಹೂ ಬಿಡಿಸಿರೋದು ದೇವ್ರ ಮುಂದೆ. ಇದು ಅಷ್ಟೇ ನೆಕ್ಸ್ಟ್ ಡೇ ತೆಗೆಯೋದೆ. ಅದು ಕೂಡ ಜಾಸ್ತಿ ಹೊತ್ತು ಇಡಲಿಲ್ಲ ನಾನು. ಆ ರಂಗೋಲಿ ಏನಕ್ಕಪ್ಪ ವೇಸ್ಟ್ ಮಾಡೋದು ಅಂತ ಅನ್ನಿಸ್ತು ಅದಕ್ಕೆ. ಬಟ್ ನಾರ್ಮಲಾಗಿ ತೆಗಿಬೋದು, ಅಲ್ಲೇ ಇಡಬೇಕಂತನೂ ಇಲ್ಲ. ಅದು ಹಾಕಿರೋದೇ ಅಲ್ಲ, ವೇಸ್ಟ್ ಆಗಿರೋದೆ. ಅದು ಎತ್ತೋಕ್ಕೂ ಮುಂಚೆ, ನೆಲದಿಂದ ಎತ್ತೋಕ್ಕೂ ಮುಂಚೆ ಒಂದು ಸಲ ಹಾಕೋಣ ಅಂತ ಹೇಳಿ ಹಾಕಿದ್ದೆ. ಇಲ್ಲಿ ನೀವು ನೋಡ್ತಿರ್ಬೋದು ರಂಗೋಲಿ ಪುಡಿ ಹೆಂಗಾಗಿದೆ ಅಂತ ಹೇಳಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ನಾನು ಅಲ್ಲಿ ಹಾಕಿರೋದಷ್ಟೇ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವ್ಲಾಗ್ ಗೈಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್ ಗೈಸ್.